ಕುಮಾರಸ್ವಾಮಿ ಅವರಿಗೆ ನಿರೀಕ್ಷಿತ ಒಂದು ದೊಡ್ಡ ಪಾತ್ರ ಸಿಕ್ತು. ಇದೀಗ ಮಂಡ್ಯದ ಉಸ್ತುವಾರಿಯಾದ ನಿಖಿಲ್ ಅವ್ರಿಗೆ ಬಿಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಸರ್. ಮಂಡ್ಯದ ಉಸ್ತುವಾರಿ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಸಮರ್ಥ ನಾಯಕತ್ವ ಮಂಡ್ಯ ಜಿಲ್ಲೆಯಲ್ಲಿದೆ. ಇವತ್ತು ಇಲ್ಲಿ ನನ್ನ ಪಕ್ಕದಲ್ಲೇ ಕುಳಿತಿರ್ತಕ್ಕಂಥ ಅತ್ಯಂತ ಅನುಭವಿಗಳು ಹಿರಿಯಕರು ಆಗಿರ್ತಕ್ಕಂಥ DC ತಮ್ಮಣ್ಣ ಸಾಹೇಬರು 24 ವರ್ಷಗಳ ಕಾಲ ರಾಜಕೀಯದಲ್ಲಿ ಅವ್ರದಾದಂಥ ಒಂದು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. ನಾನು ಅನೇಕ ಬಾರಿ ಹೇಳ್ತಾ ಇರ್ತೀನಿ ತಮ್ಮಣ್ಣ ಸಾಹೇಬರಿಗೆ, ಒಂದು ಮದುವೆ ಬಿಡೋದಿಲ್ಲ, ಒಂದು ಸಾವು ನೋವು ಖುಷಿ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಬಹಳ ಅತ್ಯಂತ ಸಕ್ರಿಯವಾಗಿ ಜನಗಳ ಪರವಾಗಿ ದುಡಿಮೆ ಮಾಡ್ತಕ್ಕಂಥ ಸಾಕಷ್ಟು ಜನ ಸಮರ್ಥ ನಾಯಕರುಗಳು ಇದ್ದಾರೆ. ಪುಟ್ಟರಾಜಣ್ಣ ಅವರು ಇದ್ದಾರೆ, ರವೀಂದ್ರಣ್ಣ ಅವರು ಇದ್ದಾರೆ, ಸುರೇಶ್ ಗೌಡರು, ಅಂದಾನಿ ಅವರು, ಈ ರೀತಿ ಅನೇಕ ಜನ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಇದ್ದಾರಣ್ಣ. ಒಂದು ಇವತ್ತು ನಾನು ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿ ಮುಂದಿನ 4 ವರ್ಷಕ್ಕೆ ವಿಧಾನಸಭಾ ಚುನಾವಣೆಯನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಯಾವ ರೀತಿ ಸಂಘಟನೆಗೆ ಇಡೀ ರಾಜ್ಯವನ್ನು ಪ್ರವಾಸ ಮಾಡಿ ಯಾವ ರೀತಿ ಸಂಘಟನೆಗೆ ಒಂದು ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದು ನಂದಾದಂಥ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲ ಪೂರ್ವ ತಯಾರಿಗಳು ಸಿದ್ಧತೆಗಳ ಮೂಲಕ ಪ್ರತಿ ಜಿಲ್ಲೆಗೂ ಭೇಟಿ ಕೊಟ್ಟು ಸಂಘಟನೆಗೆ ಹೆಚ್ಚಿನ ಒಂದು ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದು ನನ್ನ ಒಂದು ತೀರ್ಮಾನ. ಜೊತೆಯಲ್ಲಿ ಮಂಡ್ಯ ಜಿಲ್ಲೆ ವಿಶೇಷವಾಗಿ, ಅದರಲ್ಲೂ ದೇವೇಗೌಡರ ಕಾಲದಿಂದನೂ ಇವತ್ತು ಕುಮಾರಣ್ಣನ ಕಾಲದವರೆಗೂ ಕೂಡ ಏನಿವತ್ತು ನಮಗೆ ಜಿಲ್ಲೆಯ ಜನತೆಯ ಒಂದು ಆಶೀರ್ವಾದ, ಬಹುಶಃ ಇಷ್ಟು ಒಂದು ದೊಡ್ಡ ಅಂತರದಲ್ಲಿ ಇವತ್ತು ರಾಜ್ಯದಲ್ಲಿ ನಂಬರ್ 1 ಅಂತರ ಇವತ್ತು ಮಂಡ್ಯ ಜಿಲ್ಲೆಯ ಜನತೆ ಇವತ್ತು ಆಶೀರ್ವಾದವನ್ನು ಮಾಡಿರ್ತಕ್ಕಂಥದ್ದು ಮಾನ್ಯ ಕುಮಾರಣ್ಣ ಅವ್ರಿಗೆ. ಹಾಗಾಗಿ ಕುಮಾರಣ್ಣ ಅವರ ಒಂದು ಅನುಪಸ್ಥಿತಿ, ಯಾಕೆಂದರೆ ನೀವೇ ಇವಾಗ ಪ್ರಾರಂಭಿಕವಾಗಿ ಹೇಳ್ದಂಗೆ 2 ದೊಡ್ಡ ಖಾತೆಗಳು, ಅತ್ಯಂತ ಜವಾಬ್ದಾರಿಯುತವಾದಂಥ ಒಂದು ಖಾತೆಗಳು, ಬಹುಶಃ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟ್ರಲ್ಲಿ ಈ ದೇಶಕ್ಕೆ ಇವತ್ತು ನಮ್ಮ ದೇಶದ GDP ಗ್ರೋತ್ಗೆ ಭಾಳ ಪ್ರಮುಖವಾದಂಥ ಒಂದು ಅಂಶ ಇವತ್ತು ಇವೆರಡು ಒಂದು ಖಾತೆಗಳೇನು ಕೊಟ್ಟಿದ್ದಾರೆ. ಬಹುಶಃ ಇದನ್ನೆಲ್ಲ ಗಮನಿಸಿದಾಗ ಕೇಂದ್ರದ ನಾಯಕರುಗಳು, ರಾಷ್ಟ್ರೀಯ ನಾಯಕರುಗಳು ಇವತ್ತು ಮಾನ್ಯ ಕುಮಾರಣ್ಣವ್ರ ಮೇಲೆ ಎಷ್ಟರ ಮಟ್ಟಕ್ಕೆ ಒಂದು ವಿಶ್ವಾಸವನ್ನು ಇಟ್ಟಿದ್ದಾರೆ ಅಂತಕ್ಕಂಥದ್ದು ಇವತ್ತು ನಾವು ಇದರಿಂದ ನೋಡ್ಬೋದಣ್ಣ. ಹಾಗಾಗಿ ಈಗಾಗಲೇ ಅವರ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ಬ್ಯುಸಿಯಾಗಿದ್ದಾರೆ ಡೆಲ್ಲಿನಲ್ಲಿ. ಈಗಲೂ ಕೂಡ ಬೆಳಗ್ಗೆ ಮಾತನಾಡಿದೆ. ಹಾಗಾಗಿ ಬಹುಶಃ ವಾರಕ್ಕೆ 1 ದಿನ ಮಂಡ್ಯ ಜಿಲ್ಲೆಗೆ ವಿಶೇಷವಾಗಿ ಸೀಮಿತವಾಗಿರ್ತಕ್ಕಂಥದ್ದು, ಸಂಪೂರ್ಣ ಜಿಲ್ಲೆ ಪ್ರವಾಸ ಮಾಡ್ತಕ್ಕಂಥದ್ದು ಇರ್ಬೋದು, ಎಲ್ಲ ನಮ್ಮ ಜಿಲ್ಲಾಡಳಿತ ಇರ್ಬೋದು, ಅಧಿಕಾರಿಗಳ ಜೊತೆ ಕೂತು ಯಾವ ರೀತಿ ಜಿಲ್ಲೆಯ ಒಂದು ಸಮಗ್ರ ಅಭಿವೃದ್ಧಿಗೆ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ 1 ದಿನ ವಿಶೇಷವಾಗಿ ಮಂಡ್ಯ ಜಿಲ್ಲೆಗೆ ಮೀಸಲಿಡ್ತಾರೆ. ಅದನ್ನು ಹೊರತುಪಡಿಸಿ ಇವತ್ತು ಕ್ಯಾಬಿನೆಟ್ನಲ್ಲಿ ಇವತ್ತು ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ದೇಶದ ಒಂದು ಕೆಲಸ, ದೇಶದ ಒಂದು ಪ್ರಗತಿ ಕೂಡ ಅಷ್ಟೇ ಮುಖ್ಯ ಆಗ್ತದೆ. ಹಾಗಾಗಿ ಒಂದು ಕಡೆ ದೇಶ, ಒಂದು ಕಡೆ ರಾಜ್ಯ, ಜೊತೆಯಲ್ಲಿ ಮಂಡ್ಯ ಜಿಲ್ಲೆ, ಈ ಮೂರನ್ನು ಕೂಡ ಬಹಳ ಸಮವಾಗಿ ತಗೊಂಡು ಕುಮಾರಣ್ಣ ಅವರು ಕೆಲಸ ಮಾಡ್ತಾರೆ ಅಂತಕ್ಕಂಥ ಒಂದು ನಿರೀಕ್ಷೆ ನಮ್ಮಲ್ಲಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.